ಭಾರತಿ ನಗರ ಸಮೀಪದ ಬೊಪ್ಪಸಮುದ್ರ ಗ್ರಾಮದಲ್ಲಿ ಮಹೇಶ್ವರ ಹಾಗೆ ಸಾಂಸ್ಕೃತಿಕ ಟ್ರಸ್ಟ್ ಹಾಗೆ ಕನ್ನಡ ಹಾಗೆ ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಗಾಯಕಿ ಎಸ್ ಜಾನಕಿಯವರ ನೆನಪಿನಲ್ಲಿ ಜನಪದ ಕಲೆಯನ್ನ ಬೆಳೆಸಿ ಸರ್ಕಾರಿ ಶಾಲೆಯನ್ನ ಉಳಿಸಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕೆಎಂ ದೊಡ್ಡಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಿಎಸ್ ಅನಿಲ್ ಕುಮಾರ್, ಜನಪದ ಕಲೆಯನ್ನ ಬೆಳೆಸೋದು ಹಾಗೆ ಸರ್ಕಾರಿ ಶಾಲೆಗಳನ್ನ ಉಳಿಸೋದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಎಂದು ಕರೆಯನ್ನು ನೀಡಿದ್ದಾರೆ. ಜಾನಪದ ಕಲೆಗೆ ನೋವನ್ನು ಮರೆಸುವ ಹಾಗೆ ಮಾನವೀಯ ಮೌಲ್ಯಗಳನ್ನ ತಿಳಿಸುವ ಮಹತ್ವದ ಶಕ್ತಿ ಇದೆ. ಇನ್ನು ಸಾರ್ವಜನಿಕರು ತಮ್ಮ ಶಾಲೆ ತಮ್ಮ ಹೆಮ್ಮೆ ಎಂಬ ಭಾವನೆಯಿಂದ ಮೂಲಸೌಕರ್ಯ ಅಭಿವೃದ್ಧಿಗೆ ಕೈ ಜೋಡಿಸಿ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೋಬೇಕು ಎಂದು ಸಲಹೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಅಂತಾರಾಷ್ಟ್ರೀಯ ಜನಪದ ಕಲಾವಿದ ಡಾಕ್ಟರ್ ಮಳವಳ್ಳಿ ಮಹದೇವಸ್ವಾಮಿ ಅವರು ಮಾತನಾಡಿ, ಮಣ್ಣಿನ ಕಲೆಯಾದ ಜಾನಪದ ಹಾಗೆ ಅರಿವಿನ ದೇಗುಲವಾದ ಸರ್ಕಾರಿ ಶಾಲೆ ಒಟ್ಟಾಗಿ ಬೆಳೆದಾಗ ಮಾತ್ರ ನಾಡು ನುಡಿಯ ವಿಕಾಸ ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಗಾಯಕಿ ಎಸ್ ಜಾನಕಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಸಾಧಕರನ್ನ ಸನ್ಮಾನಿಸಲಾಗಿದೆ. ಗ್ರಾಮದ ಪ್ರಮುಖ ಮುಖಂಡರು, ಶಿಕ್ಷಕರು ಹಾಗೆ ಎಸ್ಡಿಎಂಸಿ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎರಡನೇದು, ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಏನಾಗ್ತಾ ಇದೆ, ದಾಖಲಾತಿಗಳು ಕಡಿಮೆ ಆಗ್ತಾ ಇದೆ. ಸೊ ಇವೆರಡನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ತುಂಬಾ ಅದ್ಭುತವಾದಂತ ಒಂದು ಕಾನ್ಸೆಪ್ಟ್. ಏನ್ ಹೇಳಿ, ಜನಪದ ಕಲೆ ಕಲಿಸಿ ಸರ್ಕಾರಿ ಶಾಲೆ ಉಳಿಸಿ ಅನ್ನುವಂಥ ಕಾನ್ಸೆಪ್ಟ್ ಚೆನ್ನಾಗಿದೆ. ಈ ಕಾನ್ಸೆಪ್ಟ್ ಪ್ರಕಾರ ನಾವು ಹೋದಾಗ ಶಾಲೆಗಳು ಮತ್ತು ಜನಪದ ಕಲೆ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ.